ನಾವು ತುಂಬ ಮಾತಾಡ್ತೀವಿ ಬದಲಾವಣೆ ಬೇಕು ಅಂತ. ತುಂಬ ಸಮಸ್ಯೆಗಳಿದೆ ಇವತ್ತು ನಮ್ಮ ಸಮಾಜದಲ್ಲಿ, ನಮ್ಮ ವ್ಯವಸ್ಥೆಯಲ್ಲಿ, ನಮ್ಮ ಸರ್ಕಾರದಲ್ಲಿ, ಆಡಳಿತದಲ್ಲಿ ಮತ್ತು ಎಲ್ಲ ಕಡೆನೂ. ಆದರೆ ಅದನ್ನು ಬದಲಾಯಿಸಬೇಕು ಅಂದರೆ ಏನು ಮಾಡಬೇಕು? ಅದನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ನಾವು ಅಂದ್ಕೊಳ್ತೀವಿ ಬೇರೆಯವರೊಬ್ಬರು ಬಂದು ಅದನ್ನು ಬದಲಾಯಿಸಬೇಕು ಅಂತ. ಬಟ್ ನಿಜವಾಗ್ಲೂ ಅದಕ್ಕೆ ನಾವು ಜವಾಬ್ದಾರಿ ತಗೋಬೇಕು ಅಲ್ವಾ? ಇವತ್ತು ನಾನು ರವಿ ಕೃಷ್ಣ ರೆಡ್ಡಿ ಸರ್ ಜೊತೆ ಮಾತಾಡಿದೆ. ಅವರು ಅವರ ವೃತ್ತಿ ಜೀವನನ ಕ್ಯಾಲಿಫೋರ್ನಿಯಾದಲ್ಲಿ ಬಿಟ್ಟು ಬ್ಯಾಂಗ್ಳೂರ್ ಬಂದು ಹೋರಾಟಗಾರರಾಗಿ ಆಮೇಲೆ ರಾಜಕಾರಣಕ್ಕೆ ಬರ್ತಾರೆ, KRS ಪಾರ್ಟಿ ಕಟ್ತಾರೆ. ನನಗೇನು ತುಂಬ ಇಷ್ಟ ಆಯಿತು ಸರ್ ಜೊತೆ ಮಾತಾಡಬೇಕಾದ್ರೆ ಅಂದರೆ ಅವರ ಸಿದ್ಧಾಂತಗಳು, ಮೌಲ್ಯಗಳು ಅಂಥ ಒಂದು ನಿಷ್ಠೆಯಿಂದ ಅವರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಅವ್ರಿಗೆ ಮುಜುಗರ ಇಲ್ಲ, ಆ ಪಾರ್ಟಿ ಬಗ್ಗೆ ಮಾತಾಡಬೇಕು, ಈ ಪಕ್ಷದ ಬಗ್ಗೆ ಮಾತಾಡಬೇಕು, ಆ ವ್ಯಕ್ತಿ ಬಗ್ಗೆ ಮಾತಾಡಬೇಕು. ನಾವೆಲ್ಲ ಹೇಗೆ ಅಂತ ಅಂದರೆ ಇವತ್ತು ನೋಡ್ತೀರಾ, ಸಾಮಾನ್ಯವಾಗಿ ನೀವು ಆ ಪಾರ್ಟಿ ಅಂದರೆ ಈ ಪಾರ್ಟಿ ಬಗ್ಗೆ ಮಾತಾಡಲ್ಲ, ಇಲ್ಲ ಇದ್ರ ಬಗ್ಗೆ ಕೆಟ್ಟದಾಗೆ ಮಾತಾಡ್ತೀವಿ. ಬಟ್ ಸರಲ್ಲಿ ಏನು ವಿಶೇಷತೆ ಅಂದರೆ ಅವರು ವ್ಯಕ್ತಿನ ನೋಡಿ, ಆ ವ್ಯಕ್ತಿಗಳ ಒಂದು ಸಿದ್ಧಾಂತಗಳನ್ನ ನೋಡಿ ಅದನ್ನು ಎಷ್ಟು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು, ಎಲ್ಲೆಲ್ಲಿ ಏನೇನು ಚೆನ್ನಾಗಿ ಕಾಣಿಸ್ತೋ ಅದನ್ನು ಅವರು ತೊಗೊಂಡಿದ್ದಾರೆ, ಅದನ್ನು ಅವರು ಅವರ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು. ತುಂಬ ಪ್ಯಾಷನೆಟ್ ವ್ಯಕ್ತಿ, ಎಷ್ಟೊಂದು ಕಲಿಯೋಕ್ಕೆ ಸಿಕ್ತು. ಕ್ಯಾಶುವಲ್ ಕಾನ್ವರ್ಸೇಷನ್ ಅಂತೂ ಅಲ್ಲ ಇದು. ತುಂಬ ಆಳವಾಗಿ ಎಲ್ಲ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ನಮ್ಮ ಭ್ರಷ್ಟಾಚಾರ ಆಗಲಿ, ನಮ್ಮ ರಾಜಕೀಯ ವ್ಯವಸ್ಥೆ ಆಗಲಿ, ಇವತ್ತು ನಮ್ಮ ಪರಿಸರ ಎಷ್ಟು ಹಾಳಾಗ್ತಾ ಇದೆ, ನಮ್ಮ ಕ್ಲೈಮೇಟ್ ಚೇಂಜು, ಯುವ ಜನತೆ ಏನು ಮಾಡಬೇಕು, ಇಂಥ ಎಷ್ಟೊಂದು ವಿಷಯಗಳ ಬಗ್ಗೆ ಸುದೀರ್ಘವಾಗಿ ನಾವು ಚರ್ಚೆ ಮಾಡಿದ್ದೀವಿ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಈ ವಿಷಯಗಳನ್ನ ಮಾತಾಡೋಕ್ಕೆ. ಆಮೇಲೆ ನನಗೆ ತುಂಬ ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ತು. ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಿಗೆ ಈ ಪ್ರಶ್ನೆಗಳಿದೆಯಲ್ಲ, ನಾನು ಹೇಗೆ ಈ ಬದಲಾವಣೆಗೆ ಕಾರಣವಾಗಲಿ, ಇಲ್ಲ ನಾನು ಹೇಗೆ ಈ ಬದಲಾವಣೆಗೆ ನಾನು ಒಂದು ಪಾರ್ಟ್ ಆಗಬೇಕು ಅಂತ, ಅವ್ರಿಗಿದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಪಾಡ್ಕಾಸ್ಟು. ಐ ಆಮ್ ಶ್ಯೂರ್ ಯು ವಿಲ್ ಎಂಜಾಯ್ ಇಟ್.